ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ದ ಪವರ್ ಆಫ್ ಥಿಂಕಿಂಗ್. ನಿಮ್ಗೆ ಗೊತ್ತಾ, ನಿಮ್ಮ ಪ್ರತಿಯೊಂದು ಆಲೋಚನೆಗೆ ರಿಯಾಲಿಟಿಯನ್ನು ಸೃಷ್ಟಿ ಮಾಡೋ ತಾಕತ್ತಿದೆ. ಆದರೆ ನಾನು ಎಷ್ಟೇ ನಿಮಗೆ ಸಕಾರಾತ್ಮಕ ಆಲೋಚನೆ ಮಾಡಬೇಕು ಅಂತ ಹೇಳಿದ್ರು ನಮ್ಮ ಮನಸ್ಸು ಯಾವಾಗಲೂ ನಕಾರಾತ್ಮಕ ಆಲೋಚನೆ ಮಾಡ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಬ್ರೈನ್ ವೈರ್ ಹೇಗಾಗಿದೆಯಪ್ಪ ಅಂತ ಹೇಳಿದ್ರೆ ಸದಾ ನಾವೀಗ ಈಗಿನ ಆಧುನಿಕ ಯುಗದಲ್ಲಿ ಯಾವಾಗಲೂ ಏನೋ ಆಗ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಸದಾ ನಾವು ಯಾವುದೋ ಒಂದು ಆಕ್ಸಿಡೆಂಟ್ ನೋಡ್ತಾ ಇರ್ತೀವಿ, ಎಲ್ಲೋ ಒಂದು ಕಡೆ ಯುದ್ಧ ಆಗೋದನ್ನ ನೋಡ್ತಾ ಇರ್ತೀವಿ. ಮತ್ತೊಂದು ನಮ್ಮ ಎಲ್ಲ ಸರ್ಕಮ್ಸ್ಟೆನ್ಸು, ಅದರಲ್ಲೂ ಕೋವಿಡ್ ಆದಮೇಲೆ ಹೆಚ್ಚಾಗಿ ನಮಗೆ ಈ ಆಂಗ್ಸೈಟಿ, ನೆಗೆಟಿವ್ ಥಿಂಕಿಂಗ್ ಇದೇ ಲೂಪಲ್ಲಿ ಇದ್ದೀವಿ. ಆದರೆ ನಿಮಗೆ ಗೊತ್ತಾ, ಸಕಾರಾತ್ಮಕ ಆಲೋಚನೆ ಮಾಡೋದ್ರಿಂದ ಬರೀ ನಿಮ್ಮ ಮೆದುಳಿಗೆ ಮಾತ್ರ ಅಲ್ಲ, ನಿಮ್ಮ ದೇಹಕ್ಕೆ ಮತ್ತೆ ಮುಂದೆ ಆಗೋದನ್ನು ಕೂಡ ಸೃಷ್ಟಿ ಮಾಡೋತಕ್ಕಂತಹ ತಾಕತ್ತಿದೆ. ಇವತ್ತೊಂದು ಸಣ್ಣ ಕಥೆಯ ಮೂಲಕ ನಿಮಗೆ ಹೇಳ್ತಾ ಹೋಗ್ತೀನಿ. ಒಂದು ಊರಲ್ಲಿ ಒಂದು ಅಜ್ಜಿ ಇರ್ತಾಳೆ. ಆ ಅಜ್ಜಿ ಗಂಡ ಚಿಕ್ಕ ವಯಸ್ಸಲ್ಲೇ ತೀರ್ ಹೋಗ್ಬಿಟ್ಟಿರ್ತಾನೆ, ಮಕ್ಕಳು ಕೂಡ ಇರಲ್ಲ. ಆದರೆ ಒಂದು ದೊಡ್ಡ ಆಲದ ಮರದ ಕೆಳಗಡೆ ಅಜ್ಜಿ ಮನೆ ಇರುತ್ತೆ. ಸದಾ ಸಂತೋಷವಾಗಿ ಖುಷಿಯಾಗಿರ್ತಾಳೆ. ಆ ಊರಲ್ಲಿ ಎಂಥದೇ ಆಗಲಿ, ಬರಗಾಲ ಬಂದಿರೋದಾಗಿರ್ಬೋದು, ಅತಿ ಹೆಚ್ಚಾಗಿ ಮಳೆ ಬರೋದಾಗಿರ್ಬೋದು, ಕಾಯಿಲೆ ಬಂದು ಜನಗಳು ಸಾಯ್ತಾ ಇದ್ರು ಕೂಡ ಆ ಅಜ್ಜಿ ಮಾತ್ರ ಸಕಾರಾತ್ಮಕ ಆಲೋಚನೆಯನ್ನ ಮಾಡ್ತಾ ಇರ್ತಾಳೆ. ಯಾವಾಗಲೂ ನಗ್ತಾ ಇರ್ತಾಳೆ, ಖುಷಿಯಾಗಿರ್ತಾಳೆ. ಎಲ್ಲರಿಗೂ ಒಂದು ಹುರಿ ತುಂಬಿಸಿ, ಧೈರ್ಯವನ್ನು ತುಂಬಿಸಿ ಹೇಳ್ತಾ ಇರ್ತಾಳೆ. ಹಾಗೆ ಇರಬೇಕಾದ್ರೆ ಒಂದು ಊರಲ್ಲಿ ಒಂದು ಹೆಣ್ಮಗು, ಒಂದು ಊರಲ್ಲಿ ಬರಗಾಲ ಬಂದ್ಬಿಟ್ಟೆ ಇರುತ್ತೆ. ಆದರೂ ಆ ಅಜ್ಜಿ ದಿನಕ್ಕೆ ಎಷ್ಟು ದುಡಿಮೆ ಬೇಕೋ ಅಷ್ಟು ದುಡಿಮೆ ಮಾಡಿಕೊಂಡು ಜೀವನವನ್ನ ಹೇಗೆ ಖುಷಿಯಾಗಿ ಅಚ್ಚುಕಟ್ಟಾಗಿ ನಡೆಸ್ಬೇಕೋ ಹಾಗೆ ನಡೆಸ್ತಾ ಇರ್ತಾಳೆ. ಒಂದಿನ ಒಂದು ಹೆಣ್ಮಗು ಬಂದು, ಅಜ್ಜಿ ನೀನು ಇಷ್ಟೆಲ್ಲ ನಿನ್ನ ಲೈಫಲ್ಲಿ ನಿನ್ನ ಮಕ್ಕಳಿಲ್ಲ, ಒಂಟಿತನ ಕಾಡ್ತಾ ಇಲ್ವಾ, ಅಥವಾ ಮುಂದೆ ಏನು ಅಂತಲೇ ನಿನಗೆ ಗೊತ್ತಿಲ್ಲ, ಇವತ್ತು ನೀನು ದುಡಿದ್ರೆ ಇವತ್ತು ತಿಂತೀಯ ಮಲಗ್ತೀಯ, ನಾಳೆ ಬೆಳಗ್ಗೆ ಎದಳ್ತೀನಿ ಅನ್ನೋ ಗ್ಯಾರಂಟಿನೂ ಇಲ್ಲ, ಆದರೂ ಇಷ್ಟು ಸಂತೋಷವಾಗಿದ್ಯಾ, ಇಷ್ಟು ಖುಷಿಯಾಗಿದ್ಯಾ, ಇದಕ್ಕೆ ಕಾರಣ ಏನು ಅಂತ ಕೇಳುತ್ತೆ. ಅದಕ್ಕೆ ಅಜ್ಜಿ ಹೇಳುತ್ತೆ, ನೋಡು ಮಗು, ನನಗೊಂದು ಕತೆ ಹೇಳ್ತೀನಿ. ಒಂದ್ಸತಿ ಒಬ್ಬ ಕೂತ್ಕೊಂಡು ಎಲ್ಲ ಜೀವನದಲ್ಲಿ ಹೋಪ್ ಕಳ್ಕೊಂಡ್ಬಿಟ್ಟಿರ್ತಾನಂತೆ. ಇನ್ನೇನು ನದಿಗೆ ಧುಮುಕ್ಬೇಕು ಅಂತ ಹೇಳಿ ಒಬ್ಬ ನದಿ ದಡದಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾನಂತೆ. ಅಳ್ತಾ ಇರುವಾಗ ಅಲ್ಲಿ ಇರ್ತಕ್ಕಂಥ ಯಾರೋ ಒಬ್ಬ ಬಂದು, ಯಾಕೆ ಮಗು ಅಳ್ತಾ ಇದೆಯಾ ಅಂತ ಹೇಳ್ತಾನಂತೆ. ಇಲ್ಲ, ನನಗೆ ಜೀವನದಲ್ಲಿ ಎಲ್ಲವನ್ನೂ ಕಳ್ಕೊಂಡ್ಬಿಟ್ಟಿದ್ದೀನಿ, ಕೆಲಸ ಕಳ್ಕೊಂಡ್ಬಿಟ್ಟಿದ್ದೀನಿ, ನನ್ನ ಹೆಂಡತಿ ಬಿಟ್ಟು ಹೋಗ್ಬಿಟ್ಟು ಎಲ್ಲವನ್ನೂ ಕಳ್ಕೊಂಡ್ಬಿಟ್ಟಿದ್ದೀನಿ, ಆದರೆ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಆ ತಾತ ಹೇಳ್ತಾನೆ, ಅಲ್ಲ ಕಣಪ್ಪ, ನಿನ್ನ ಜೀವನದಲ್ಲಿ ಎಲ್ಲ ಕಳ್ಕೊಂಡಿದ್ರ ಬಗ್ಗೆ ಮಾತಾಡ್ತಾ ಇದೆಯಾ, ಏನೇನಿದೆ ಅಂತ ಕೇಳ್ತಾನೆ. ತಾತ, ನನಗೆ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ, ಧೈರ್ಯ ತುಂಬ್ತಾರೆ, ಪಾಪ ಇವತ್ತು ನನಗೆ ಕಷ್ಟ ಅಂತ ಹೇಳಿದ್ರೆ ಬರ್ತಾರೆ, ನನ್ನ ಅಪ್ಪ ಅಮ್ಮ ಇದ್ದಾರೆ, ನಮ್ಮ ಜಮೀನಿದೆ, ಆದರೆ ನಾನೇನು ಮಾಡ್ತಾ ಇಲ್ಲ, ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ, ನನ್ನ ಜೀವನದಲ್ಲಿ ಏನೇನೂ ಇಲ್ಲ ಅಂತ ಹೇಳಿ ತಿರ್ಗಾ ಏನಿಲ್ವೋ ಅದ್ರ ಬಗ್ಗೆನೇ ಮಾತಾಡೋಕ್ಕೆ ಶುರು ಮಾಡ್ತಾನೆ. ಆಗ ತಾತ ಹೇಳುತ್ತೆ, ಅಲ್ಲ ಕಣಯ್ಯ, ಇವತ್ತಿಂದ ನೀನು ಏನು ಮಾಡು ಅಂತ ಹೇಳಿದ್ರೆ ನಿನ್ನ ಜೀವನದಲ್ಲಿ ಏನೇನಿದೆಯೋ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗು, ಏನು ಮಾಡೋಕ್ಕಾಗತ್ತೋ, ಏನೇನು ಒಳ್ಳೇದಿದೆಯೋ ಇರೋದನ್ನ ಯೋಚನೆ ಮಾಡ್ತಾ ಹೋಗು, ಇಲ್ಲದೆ ಇರೋದ್ರ ಬಗ್ಗೆ ಆಕಾಂಕ್ಷೆನ ಇಟ್ಕೊಳ್ಳೋಕೆ ಹೋಗ್ಬೇಡ, ಬಿಟ್ಬಿಡು, ಇರೋದನ್ನ ನೀನು ಸೆಲೆಬ್ರೇಟ್ ಮಾಡ್ತಾ ಹೋಗು ಅಂತ. ಆ ತಾತ ಹೇಳ್ದಂಗೆ ವಾಪಸ್ ಬರ್ತಾ ಹೋಗ್ತಾನೆ. ಬಂದು ತನ್ನಲ್ಲಿ ಏನೇನು ಇರುತ್ತೋ ಅದನ್ನ ಎಲ್ಲವನ್ನು ಸಂಭ್ರಮಿಸೋಕ್ಕೆ ಶುರು ಮಾಡ್ತಾನೆ. ಅವನ ಜೀವನ ಡ್ರಾಸ್ಟಿಕಲಿ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗೆ ಈ ಅಜ್ಜಿ ಹೇಳುತ್ತೆ, ನೋಡು ಏನಿದೆಯೋ, ಯಾಕಂತ ಹೇಳಿದ್ರೆ ನೋಡು, ಇವತ್ತಿನ ನಿನ್ನ ಆಲೋಚನೆ ಏನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯನೋ ಅದನ್ನು ಮಾತ್ರ ಮಾಡ್ತಾ ಹೋಗು. ನಿನ್ನ ಗಂಡ ಕೆಲಸ ಕಳ್ಕೊಂಡ್ಬಿಡ್ತಾನೆ, ನನ್ನ ಮಕ್ಕಳಿಗೆ ಸ್ಕೂಲ್ ಸಿಗಲ್ಲ, ಬರಗಾಲ ಬಂದ್ಬಿಡ್ತು, ನನಗೆ ಊಟ ಸಿಗಲ್ಲ, ನಾನು ಏನೂ ಮಾಡೋಕ್ಕಾಗಲ್ಲ, ನಾನು ನನ್ನ ಮಕ್ಕಳೆಲ್ಲ ಹೊಟ್ಟೆ ಹಸುವಲ್ಲೇ ಸತ್ತೋಗ್ತೀವಿ, ಹೀಗೆ ನಿನ್ನ ಕೆಟ್ಟ ಆಲೋಚನೆ ಮಾಡ್ತಾ ಇದ್ರೆ ಹಾಗೇ ಆಗ್ತಾ ಹೋಗುತ್ತೆ. ಬೆಳಗ್ಗೆ ಪ್ರತಿದಿನ ಎದ್ದ ಕೂಡಲೇ ಹೇಳು, ಇವತ್ತು ನನ್ನ ದಿನ ತುಂಬಾ ಅದ್ಭುತವಾಗಿರುತ್ತೆ, ಇವತ್ತು ನನ್ನ ದಿನ ತುಂಬ ಚೆನ್ನಾಗಿರುತ್ತೆ, ನನ್ನ ಗಂಡನಿಗೆ ಒಳ್ಳೆ ಕೆಲಸ ಸಿಗುತ್ತೆ, ಹೀಗೆ ಎಲ್ಲವನ್ನು ಯೋಚನೆ ಮಾಡ್ತಾ ಹೋಗು, ಖಂಡಿತ ಆಗತ್ತೆ ಅಂತ. ಹಾಗೆ ಅಜ್ಜಿ ಮಾತು ಕೇಳಿ ಅವಳು ಮನೆಗೆ ಹೋಗಿ ಇದೇ ಥರ ಆಲೋಚನೆಯನ್ನು ಮಾಡ್ತಾ ಹೋಗ್ತಾಳೆ. ಗಂಡ ಬೇರೆ ಊರಿಗೆ ಕೆಲಸಕ್ಕೆ ಹೋಗಿ ಅವಳಿಗೊಂದು ಪತ್ರವನ್ನು ಬರೀತಾನೆ, ನಾನು ಇವತ್ತು ಇಷ್ಟಿಷ್ಟು ಸಂಪಾದನೆ ಮಾಡ್ತಾ ಇದ್ದೀನಿ, ಮುಂದಿನ ತಿಂಗಳು ಬಂದು ನಿನ್ನನ್ನು ನಾನು ನನ್ನ ಊರಿಗೆ ಕರ್ಕೊಂಡು ಹೋಗಿ ನಾವೆಲ್ಲರೂ ಒಂದು ಹೊಸ ಸಂಸಾರವನ್ನು ಅಲ್ಲಿ ಶುರು ಮಾಡೋಣ, ಪೇಟೆಯಲ್ಲಿ ಜೀವನವನ್ನು ನಡೆಸೋಣ ಅಂತ. ಹೀಗೆ ನಮ್ಮ ಜೀವನದಲ್ಲಿ ನಾವು ಯಾವಾಗ ನೋಡಿ, ಹೋಪ್ ಅನ್ನೋದು ಮನುಷ್ಯನಿಗೆ ತುಂಬಾ ಮುಖ್ಯ. ಯಾವಾಗ ಮನುಷ್ಯ ಒಂದು ಧೈರ್ಯವನ್ನು ಕಳ್ಕೊತಾ ಹೋಗ್ತಾನೆ, ಆತನಿಗೆ ಬದುಕೋಕ್ಕೆ ಆಶಯನೇ ಇರಲ್ಲ. ಎಷ್ಟೋ ಜನ ನೋಡಿ ಸೂಸೈಡ್ ಮಾಡ್ಕೊಳ್ಳೋರು
ತನ್ನ ಹೋಪನ್ನು ಕಳ್ಕೊಂಡ್ಬಿಟ್ಟಿರ್ತಾರೆ. ಮುಂದೆ ನನಗೆ ಯಾರೂ ಇಲ್ಲ. ನೋಡಿ ಎಷ್ಟೋ ಸತಿ ನಮ್ಗೆ ಎಷ್ಟು ದುಃಖ ಆಗಿರುತ್ತೆ ಅಂತ ಹೇಳಿದ್ರೆ, ನಮಗೆ ಏನೂ ಬೇಕಾಗಿರಲ್ಲ, ಯಾರಿಂದ ಒಂದು ಹಣ ಬೇಕಾಗಿರಲ್ಲ, ಒಂದು ಸಾಂತ್ವನ ಬೇಕಾಗಿರಲ್ಲ, ಏನು ಬೇಕಾಗಿರಲ್ಲ. ನಮ್ಮ ಕಷ್ಟವನ್ನ ಕೇಳೋರು ಯಾವ್ದಾದ್ರು ಒಂದು ಹೃದಯ ಸಿಕ್ಕಿದ್ರೆ ಸಾಕು ಅಂತ ಇರ್ತೀವಿ. ಹಾಗೆ ರೀ, ನಾವು ನಮ್ಮ ಮನಸ್ಸು ಹೇಗಪ್ಪ ಇರುತ್ತೆ ಅಂತ ಹೇಳಿದ್ರೆ ಒಂದು ಸಣ್ಣ ಮಗು ಥರ. ಅದಕ್ಕೆ ನೀವು ಎಷ್ಟು ಪಾಸಿಟಿವ್ ಥಾಟ್ಸನ್ನು ಕೊಡ್ತಾ ಹೋಗ್ತೀರಾ, ಎಷ್ಟು ಪಾಸಿಟಿವ್ ಆಲೋಚನೆಯನ್ನು ಕೊಡ್ತಾ ಹೋಗ್ತೀರಾ, ಅದ್ರ ಮೂಲಕ ನಮ್ಮ ನಮ್ಮ ಮೈಂಡು, ನಮ್ಮ ಲೈಫು ಎಲ್ಲವೂ ರೂಪಿಸ್ತಾ ಹೋಗುತ್ತೆ. ಅದೇ ನೀವು ಸದಾ ನಕಾರಾತ್ಮಕವಾಗಿ ಕೆಟ್ಟ ಆಲೋಚನೆಯನ್ನು ಮಾಡ್ತಾ ಇದ್ರೆ, ಕೆಟ್ಟದಾಗತ್ತೆ, ನನಗೇನೋ ಆಗತ್ತೆ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವೇ ಅದನ್ನು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ. ಎಷ್ಟೋ ಜನ ಕೋವಿಡಲ್ಲಿಂದ ಸಾಯಲಿಲ್ಲ, ಕೋವಿಡ್ ಭಯದಿಂದ ಸತ್ರು ಅಲ್ವಾ? ಹಾಗಾಗಿ ನಾವು ಯಾವಾಗ ಸದಾ ನಕಾರಾತ್ಮಕ ಆಲೋಚನೆಯನ್ನು ಮಾಡ್ತಾ ಇರ್ತೀವಿ, ನಮ್ಮ ಲೈಫಲ್ಲಿ ನೆಗೆಟಿವ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇವತ್ತಿಂದ ನಮ್ಮ ಜೀವನದಲ್ಲಿ ಏನೇನಿದೆಯೋ ಅದನ್ನು ಸಂಭ್ರಮಿಸ್ತಾ ಹೋಗೋಣ. ನಮ್ಮ ಜೀವನ ಹೇಗೆ ಬೇಕೋ ಹಾಗೆ ಸೃಷ್ಟಿ ಮಾಡಿರ್ತಕ್ಕಂಥ ಶಕ್ತಿ ನಮಗಿದೆ. ನಮ್ಮ ಪಾಸಿಟಿವ್ ಥಾಟ್ಸಿಗೆ ಆ ಪವರ್ ಇದೆ. ಹಾಗಾಗಿ ಇವತ್ತಿಂದ ಸಕಾರಾತ್ಮಕ ಆಲೋಚನೆಯನ್ನು ಶುರು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.